ಮಕ್ಕಳ, ಪ್ರೈಸ್ ಲಾರ್ಡ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಓಕೆ ಮಕ್ಕಳ, ನೀವೆಲ್ಲರೂ ಚೆನ್ನಾಗಿದ್ದೀರಲ್ವಾ ಯೇಸಪ್ಪ ಕೃಪೆಯಿಂದ? ಸರಿ, ಇವತ್ತು ಕೂಡ ನಾವು ಕತೆ ಕೇಳೋಣ. ಕತೆ ಕೇಳಕ್ಕೆ ರೆಡಿನಾ? ಓ ಎಸ್. ಸೊ ಇವತ್ತು ಯಾರ ಕತೆ ಕೇಳ್ತಿದ್ದೀವಿ ಗೊತ್ತಾ? ಸಾಮುವೇಲ್. ಸರಿ, ಈಗ ಸಾಮುವೇಲ್ ಯಾರಂತ ನೋಡೋಣ. ಸೊ ಆನಾ ಅಂತ ಒಂದು ಆಂಟಿ ಇದ್ರು. ಯಾರದ ಆಂಟಿ? ಅನ. ಕನ್ನಡದಲ್ಲಿ ಏನಂತೀವಿ? ಅನ್ನಳು. ಏನಂತೀವಿ? ಅಣ್ಣಳು. ಸೊ ಆನಾ ಆಂಟಿಗೆ ಮಕ್ಕಳೇ ಇರಲ್ಲ. ಏನಿರಲ್ಲ? ಮಕ್ಕಳೇ ಇರಲ್ಲ. ಪೆನ್ನಿನಳು ಅಂತ ಇನ್ನೊಂದು ಆಂಟಿ ಇರ್ತಾರೆ. ಅವರು ಏನು ಮಾಡ್ತಾರೆ ಅಂದರೆ, ಮಗು ನೋಡು, ಏಸಪ್ಪ ನನಗೆ ಮಕ್ಕಳು ಕೊಟ್ಟಿದ್ದಾರೆ, ನಿನಗೆ ಮಕ್ಕಳೇ ಇಲ್ಲ ಅಂತ ಯಾವಾಗಲೂ ಬೇಜಾರು ಮಾಡ್ತಾಯಿದ್ರು. ಏನು ಮಾಡ್ತಾಯಿದ್ರು? ಬೇಜಾರು. ಸೊ ಅನ್ನ ಆಂಟಿಗೆ ತುಂಬಾ ಬೇಜಾರಾಗಿರ್ತಿತ್ತು. ಅವ್ರೇನು ಮಾಡ್ತಾಯಿದ್ರು, ಎಷ್ಟೋ ಸರಿ ಊಟನೇ ಮಾಡ್ತಿರ್ಲಿಲ್ಲ. ಈಗ ನಿಮಗೆ ಬೇಜಾರಾದಾಗ ಊಟ ಮಾಡಲ್ಲ ಒಂದೊಂದ್ಸರಿ, ಮಮ್ಮಿ ನನಗೆ ಬೇಡ, ಊಟನೂ ಬೇಡ, ಏನೂ ಬೇಡ ಅಂತ ಹೋಗಿ ಮಲ್ಕೋತೀರಲ್ಲ. ಅದೇ ಥರ ಅನ್ನ ಆಂಟಿಗೆ ತುಂಬಾ ಬೇಜಾರಾಯಿತು. ಅವಾಗ ಒಂದಿನ ಏನು ಮಾಡಿದ್ರು ಗೊತ್ತಾ? ಆವಾಗ ಮನುಷ್ಯರ ಹತ್ರ ಯಾರ ಹತ್ರನೇ ಹೇಳಿಲ್ಲ. ಅವರು ಹೋಗಿ ಚರ್ಚಿಗೆ ಹೋದರು. ಆಲಯಕ್ಕೆ ಹೋದರು. ಅಲ್ಲಿ ಹೋಗಿ ಏನು ಮಾಡಿದ್ರು ಅಂದರೆ ಪ್ರೇಯರ್ ಮಾಡಿದ್ರು. ಪ್ರೇಯರ್ ಹೆಂಗೆ ಮಾಡಿದ್ರು ಗೊತ್ತಾ? ತುಂಬ ಭಾರವಾಗಿ, ತುಂಬ ಹತ್ಕೊಂಡು, ಏಸಪ್ಪ ಪ್ಲೀಸ್ ಏಸಪ್ಪ, ನನಗೊಂದು ಮಗುನ ಕೊಡ್ರಿ, ನನಗೊಂದು ಮಗುನ ಕೊಟ್ಟರೆ ನಿಮ್ಮ ಸೇವೆಗಾಗಿ ನಾನು ಕೊಡ್ತೀನಿ, ಆಲಯದಲ್ಲಿ ತಂದು ಬಿಡ್ತೀನಿ ಅಂತ ಹೇಳಿ ಏನು ಮಾಡಿದ್ರು? ಏಸಪ್ಪ ಒಂದು ಪಾಪ ಕೊಟ್ಟರು. ಪ್ರೇಯರ್ ಮಾಡಿದ್ರಲ್ವ ಫಸ್ಟು. ಸರಿ, ಪ್ರೇಯರ್ ಮಾಡಿದ್ರು, ಮನೆಗೆ ಹೋದರು. ಆಯಿತಾ? ಚರ್ಚಿಂದ ಮನೆಗೆ ಹೋದ್ಮೇಲೆ ಸ್ವಲ್ಪ ದಿನ ಆದಮೇಲೆ ನನ್ನ ಆಂಟಿಗೆ ಒಂದು ಪಾಪು ಹುಟ್ಟಿತು. ಸೊ ಆ ಪಾಪುಗೆ ಏನಂತ ಹೆಸರಿಟ್ಟು ಗೊತ್ತಾ? ಸಾಮುವೇಲ್. ಓಕೆ, ಸಾಮುವೇಲ್ ಅಂತ ಹೆಸರಿಟ್ಟು ಪಾಪು ಹಾಲು ಕುಡಿಯೋರ್ಗು ಮಮ್ಮಿ ಜೊತೆ ಇಟ್ಕೊಂಡು ಆಮೇಲೆ ಆನಾ ಆಂಟಿ ಏನು ಮಾಡಿ ತೊಗೊಂಡೋಗಿ ಚರ್ಚಲ್ಲಿ ಏಲಿ ತಾತ ಹತ್ರ ಬಿಟ್ಬಿಟ್ರು. ಏಲಿ ತಾತಗೆ ಆಲ್ರೆಡಿ ಇಬ್ಬರು ಮಕ್ಕಳಿರ್ತಾರೆ. ಅವ್ರ ಹೆಸರೇನು? ಓಫ್ನಿ, ಫಿನೇಹಾಸ್. ಈ ಓಫ್ನಿ ಫಿನೇಹಾಸು ಅಪ್ಪನ ಮಾತೇ ಕೇಳ್ತಿರ್ಲಿಲ್ಲ. ಅಪ್ಪ ಯಾರು? ಏಲಿ ತಾತ. ಏಲಿ ತಾತ ಮಾತೇ ಕೇಳ್ತಿರ್ಲಿಲ್ಲ. ಆಮೇಲೆ ತುಂಬ ತಪ್ಪು ಮಾಡ್ತಾಯಿದ್ರು. ಏಸಪ್ಪಗೆ ಇಷ್ಟನೇ ಇರಲಿಲ್ಲ, ಕೋಪ ಬಂತು ಅಲ್ವಾ? ನೀವು ಹಂಗೆ ಮಾಡ್ತಿದ್ದೀರಾ? ಅಪ್ಪ ಅಮ್ಮಕ್ಕೆ ಮಾತು ಕೇಳ್ದಲೆ ತಪ್ಪು ಮಾಡಿದ್ರೆ ಯಾರಿಗೆ ಕೋಪ ಬರುತ್ತೆ? ಏಸಪ್ಪಗೆ ಕೋಪ ಬರುತ್ತೆ. ಆವಾಗ ಏನು ಮಾಡಿದ್ರು? ಆದರೆ ಸಾಮುವೇಲ್ನ ನೋಡಿ ಏಸಪ್ಪಗೆ ತುಂಬಾ ಇಷ್ಟ ಆಯಿತು. ಯಾಕೆ ಗೊತ್ತಾ? ಏಲಿ ತಾತಗೆ ವಯಸ್ಸಾಗಿತ್ತು, ಕಣ್ಣೆಲ್ಲ ಸ್ವಲ್ಪ ಕಾಣಿಸ್ತಾ ಇರಲಿಲ್ಲ, ಮಂಜಾಗಿ ಕಾಣ್ತಿತ್ತು. ಆದರೆ ಏನು ಮಾಡ್ತಾಯಿದ್ರು? ಸಾಮುವೇಲ್ ಎಲ್ಲ ಹೆಲ್ಪ್ ಮಾಡ್ತಿದ್ರು. ತಾತ ಅದೆತ್ಕೊಂಬ, ಇದೆತ್ಕೊಂಬ, ಅದನ್ನು ಕ್ಲೀನ್ ಮಾಡು, ಪ್ರೇಯರ್ ಮಾಡು, ಚರ್ಚ್ ಕೆಲಸ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ಇದೆಲ್ಲ ನೋಡಿ ಏಸಪ್ಪಗೆ ತುಂಬಾ ಇಷ್ಟ ಆಗಿ ಏನು ಮಾಡಿದ್ರು? ಏಸಪ್ಪಂಗೆ ತುಂಬಾ ಆಸೆ ಆಯಿತು. ಯಾರ ಜೊತೆ ಮಾತಾಡೋಕ್ಕೆ? ಸಾಮುವೇಲ್ ಜೊತೆ ಮಾತಾಡೋಕ್ಕೆ. ಆಮೇಲೆ ಏಸಪ್ಪ ಏನು ಮಾಡಿದ್ರು? ಒಂದಿನ ರಾತ್ರಿ ಏಲಿ ತಾತ ಮಲಗಿದ್ರು, ಎಲ್ಲರೂ ಮಲಗಿದ್ರು, ಸಾಮುವೇಲ್ ಮಲಗಿದ್ರು. ಏಸಪ್ಪ ಮೆತ್ತಗೆ ಬಂದು ಸಾಮುವೇಲ್ ಅಂತ ಕರೆದ್ರು. ಆಯಿತಾ? ತಕ್ಷಣ ಸಾಮುವೇಲ್ ಇದ್ದು, ತಾತ ಕರೆದ್ರಾ ಅಂತ ಏಲಿ ತಾತ ಹತ್ರ ಕೇಳಿದ್ರು. ಆದರೆ ತಾತ ಹೇಳಿದ್ರು, ಇಲ್ಲ ನಾನು ಕರ್ತಿಲ್ಲ, ನೀನು ಹೋಗಿ ಮಲ್ಕೋ ಅಂತ ಹೇಳಿದ್ರು. ಆಯಿತಾ? ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಮತ್ತೆ ಏಸಪ್ಪ ಬಂದು ಕರೆದ್ರು, ಸಾಮುವೇಲ್ ಅಂತ. ಆವಾಗ ಮತ್ತೆ ಸಾಮುವೇಲ್ ಓಡಿ ಬಂದ ತಾತ ಹತ್ರ. ತಾತ ಕರೆದ್ರಾ ನೀವು ಅಂತ ಕೇಳಿದ್ರು. ಅದಕ್ಕೆ ತಾತ ಇಲ್ವಲ್ಲ, ನಾನು ಕರೆದಿಲ್ಲ ಅಂತ ಹೇಳಿದ್ರು. ಮತ್ತೆ ಏನಾಯಿತು? ಮತ್ತೆ 3ನೇ ಸಾರಿ ಕರೆದ್ರು. ಏಸಪ್ಪ ಮತ್ತೆ ಓಡೋದ. ಯಾರು? ಸಾಮುವೇಲ್. ಓಡೋಗಿ ತಾತ ಕರೆದ್ರ ಅಂದರೆ, ಇಲ್ಲ ನಾನು ಕರೆದಿಲ್ಲ, ಹೋಗಿ ಮಲ್ಕೊಂಡ್ರು. ಆಮೇಲೆ ತಾತಂಗೆ ಗೊತ್ತಾಯಿತು, ಇದು ಯಾರು ಕರೀತಾ ಇರೋದು? ಏಸಪ್ಪ ಬಂದು ಸಾಮುವೇಲ್ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತಿದ್ದಾರೆ. ಸರಿ, ಮತ್ತೆ ಏನಾದರೂ ಏಸಪ್ಪ ನಿನ್ನ ಕರೆದ್ರೆ, ಯೆಹೋವನೇ ಅಪ್ಪಣೆಯಾಗಲಿ, ಈಗೋ ನಿನ್ನ ದಾಸನು ಕಾದಿದ್ದಾನೆ ಅಂತ ಹೇಳು ಅಂತ ಹೇಳಿದ್ರು. ಅರ್ಥ ಆಯ್ತಾ? ಆವಾಗ ಮತ್ತೆ ಏಸಪ್ಪ ಕರೆದ್ರು. ಆವಾಗ ಸಾಮುವೇಲ್ ಹೇಳಿದ್ರು, ಯೆಹೋವನೇ ಅಪ್ಪಣೆಯಾಗಲಿ, ಈಗೋ ನಿನ್ನ ದಾಸನು ಕಾದಿದ್ದೇನೆ,
ಈಗೋ ನಿನ್ನ ದಾಸನು ಅಂದರೆ ಏನು ಗೊತ್ತಿಲ್ಲ. ಗೊತ್ತಿಲ್ಲ ಅಲ್ವಾ? ದಾಸನು ಅಂದರೆ ಏಸಪ್ಪ ಏನು ಹೇಳ್ತಾರೋ ಆ ರೀತಿ ನಾ ಕೇಳೋಕ್ಕೆ ರೆಡಿಯಾಗಿರಬೇಕು ಅಂತ. ಏಸಪ್ಪ ಏನು ಹೇಳ್ತಾರೋ, ಸೊ ಏಸಪ್ಪ ಏನು ಹೇಳ್ತಾರೆ ನಮಗೆಲ್ಲ ಎಲ್ಲರಿಗಾಗಿ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಆಯಿತಾ? ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಆಮೇಲೆ ಏನು ಹೇಳಿದ್ದಾರೆ ಏಸಪ್ಪ, ನೀವು ಹೋಗಿ ಲೋಕದ ಕಟ್ಟ ಕಡೆಯವರೆಗೂ ಸುವಾರ್ತೆ ಸಾರಿರಿ ಅಂತ ಹೇಳಿದ್ದಾರೆ. ನಾವು ಏಸಪ್ಪನ ಸತ್ಯವಾದ ಸುವಾರ್ತೆ ಸಾರಬೇಕು ಅಲ್ವಾ? ಓಕೆ ಫ್ರೆಂಡ್ಸ್, ಈಗ ಈ ಕಥೆಯಿಂದ ನಿಮ್ಗೆ ಏನು ಅರ್ಥ ಆಯಿತು? ಈಗ ಶಾರ್ಲೆಟ್ ಹೇಳ್ತಾರೆ, ಅವಳಿಗೆ ಏನು ಅರ್ಥ ಆಯಿತು ಅಂತ ಈಗ ಶಾರ್ಲೆಟ್ ಹೇಳ್ತಾಳೆ. ಹೇಳು. எனக்கு ஏசப்பாவை ரொம்ப பிடிச்சிருக்கு. ஆனால் சாமுவேலை இப்படி பேச வைக்கிறாங்களே, ಥ್ಯಾಂಕ್ಸ್ ಏಸಪ್ಪ. ನಿಮಗೂ ಮಕ್ಕಳಿಗೂ ಆಸೆ ಆಗಬೇಕು ಏನಂತ? ಏಸಪ್ಪ ಸಾಮುವೇಲ್ ಜೊತೆ ಮಾತಾಡಿರ್ತಾರ, ನಮ್ಮ ಜೊತೆನೂ ಮಾತಾಡಿ ಏಸಪ್ಪ. ನಿಮ್ಮ ಜೊತೆನೂ ಮಾತಾಡಬೇಕಾ ಮಕ್ಕಳೇ? ಅದಕ್ಕೆ ನೀವು ಅಪ್ಪ ಅಮ್ಮ ಮಾತು ಕೇಳಬೇಕು. ಏಸಪ್ಪಂಗೆ ಪ್ರಿಯರಾದ ಮಕ್ಕಳಾಗಿ ಏನು ಮಾಡಬೇಕು? ಜೀವಿಸಬೇಕು. ಈ ಕತೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀವಿ. ಓಕೆ ಬಾಯ್. ನೆಕ್ಸ್ಟ್ ಒಂದು ಕಥೆಯಲ್ಲಿ ನಿಮ್ಮನ್ನೆಲ್ಲ ಸಂಧಿಸ್ತೀನಿ. ಬಾಯ್ ಮಕ್ಕಳ.